ನಿನ್ನ ಜೊತೆಯಲಿ ಜೊತೆಯಲಿ. ಯಾವ ಸೀಮೆ ಟೀಚರಿ ನೀವು? ಒಂದು ಕಪ್ ಕಾಫಿ ಕುಡಿಯೋಕ್ಕೂ ಬರಲ್ಲ. ನನ್ಗೇನು ಬರಲ್ಲ, ಇದ್ಯಾವುದು ನನ್ಗೆ ಅಭ್ಯಾಸ ಇಲ್ಲ. ಇಲ್ವಾ? ಒಂದ್ ಕಪ್ ಕಾಫಿ ಕುಡಿಯೋದು ಹೇಗಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಈ ತರ ಜಾಗಕ್ಕೆಲ್ಲ ನಾನು ಯಾವತ್ತೂ ಕಾಲಿಟ್ಟಿಲ್ಲ. ಇಲ್ಲೆಲ್ಲ ಹೇಗ್ ನಡ್ಕೊಳ್ಬೇಕಂತನೂ ನನ್ಗೆ ಗೊತ್ತಿಲ್ಲ. ಶಾಲಿನಿ, ಉಳ್ದಿರೋ ದುಡ್ಡು ಖರ್ಚಾಗೋಕ್ ಮುಂಚೆ ನೀನು ಒಂದು ರೇಷ್ಮೆ ಸೀರೆ ತಗೊಳ್ಳೇಬೇಕು. ನಾಳೆನೇ ಒಂದು ಗಂಡು ಕರ್ಕೊಂಡು ಬರ್ತೀನಿ ಅಂತ ಬ್ರೋಕರ್ ಅಣ್ಣ ಹೇಳಿದ್ದಾನೆ. ನಾಳೆ ಅವ್ರ ಮುಂದೆ ನೀನು ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ಲೇಬೇಕು. ಹ್ಞೂ ಕಣೆ ಅಕ್ಕ, ಅಮ್ಮ ಯಾವ ಕಾಲದಿಂದ ಕೇಳ್ತಾ ಇದ್ದಾಳೆ, ಅದೊಂದಾಸೆನಾದ್ರೂ ಪೂರೈಸ್ಬಿಡೆ. ಹ್ಞೂ ಕಣಕ್ಕ, ತಗೊಳ್ಳೆ. ನಿನ್ನ ರೇಷ್ಮೆ ಸೀರೆ ನೋಡ್ಬೇಕಂತ ನಂಗೆ ಆಸೆ ಇರಲ್ವಾ? ಒಳ್ಳೆ ಕಾಟ ಆಯ್ತಲ್ರೇ. ನಾನು ರೇಷ್ಮೆ ಸೀರೆ ಉಡೋವರೆಗೂ ನಿಮ್ಗೆ ಯಾರಿಗೂ ನೆಮ್ಮದಿ ಇರಲ್ಲ ಅಲ್ಲ? ಆಯ್ತು, ಇದನ್ನೂ ಮಾಡ್ಬಿಡೋಣ. ಅಷ್ಟೇ ಅಲ್ಲ, ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಏನಕ್ಕ? ನಾನು ರೇಷ್ಮೆ ಸೀರೆ ಜೊತೆ ನಿಮ್ಮೆಲ್ರಿಗೂ ಹೊಸ ಬಟ್ಟೆ ಕೊಡ್ತೀನಿ. ಸಿನಿಮಾಗೆ ಹೋಗೋಣ, ಹೋಟೆಲ್ಗೆ ಹೋಗೋಣ, ಚೆನ್ನಾಗಿ ಸುತ್ತಾಡ್ಕೊಂಡು ಬರೋಣ. ನಿಜಾನೇನಕ್ಕ? ನಿಜವಾಗ್ಲು ದಿನ ಇದ್ದಿದ್ದೇ ರಾಮಾಯಣ ಅಲ್ವಾ? ಅದಕ್ಕೆ ನಾವೇನು ಕೊರ್ಗ್ಬೇಕು ಹೇಳು? ದುಡ್ಡಿರುವಾಗ ಸ್ವಲ್ಪಾರು ಖುಷಿ ಪಡೋಣ. ಖಾಲಿ ಆದಮೇಲೆ ಇದನ್ನಲ್ಲ ಅವ್ನು ಕೊಡೋಕೆ ರಂಗ. ಬೇಗ ರೆಡಿ ಆಗ್ರೆ, ಹೊರಡೋಣ. ಅಕ್ಕ, ಈ ಸೀರೆ ಅಂತೂ ಸೂಪರ್ ಆಗಿದೆ ಕಣೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಆದ್ರೆ ನನ್ ಖುಷಿ ಆಗ್ಲಿಲ್ಲ. ಇದೇ ದುಡ್ಡು ನಮ್ ಕೈಯಲ್ಲಿ ಇದ್ದಿದ್ರೆ ನಾವೆಲ್ಲರೂ ಬಟ್ಟೆ ತಗೊಂಡ್ಬೋದಿತ್ತಲ್ವಾ? ಇರ್ಲಿ ಬಿಡೆ ಅಕ್ಕ, ಇದೇ ಸೀರೆನ ನಾನೊಂದ್ಸಲ ದಿಶ ಒಂದ್ಸಲ ಉಟ್ಕೊಂಡ್ರೆ ಆಯ್ತು. ನನಗಂತೂ ತುಂಬ ತೃಪ್ತಿಯಾಗಿದೆ ಕಣೆ. ನಾನು ಎಷ್ಟು ವರ್ಷದ ಕನಸು ಗೊತ್ತಾ, ನಿನ್ಗೆ ಈ ಥರ ಒಂದು ರೇಷ್ಮೆ ಸೀರೆ ತಗೋಬೇಕು, ಅದನ್ನು ನೀನು ಗುಡಿಸಿ ನಾನು ಕಣ್ತುಂಬ ನೋಡಿ ತೃಪ್ತಿ ಪಡಬೇಕು ಅಂತ. ಇವತ್ತು ನನ್ನ ಆಸೆ ಪೂರೈಸ್ತು ನೋಡು. ಆದ್ರೆ ನನ್ಗೆ ತೃಪ್ತಿ ಆಗಿಲ್ಲ ಅಮ್ಮ. ನಿನ್ಗೆ ಅರ್ಶಿನದ ಕಲರ್ ಸೀರೆ ಕೊಡ್ಸಿ ನಿನ್ನ ಆಸೆ ಪೂರೈಸೋವರೆಗೂ ನನಗೆ ಸಮಾಧಾನ ಇಲ್ಲ. ಈ ಬಿದ್ದೋಗ ಮರಕ್ಕೆ ಅದೊಂದು ಬೇರೆ ಕೇಡು. ಅದೆಲ್ಲ ಏನು ಬೇಕಾಗಿಲ್ಲ ಶಾಲಿನಿ. ಅವ್ರಿಗೆ ಸೀರೆ ಅಲ್ಲದೆ ಹೋದ್ರು ಒಂದಿಷ್ಟು ಬಟ್ಟೆ ತಗೋಬೋದಿತ್ತಲ್ವಾ? ಹ್ಞೂಮ್ಮ, ಅದಕ್ಕಿಂತ ಮುಂಚೆ ಇವ್ರಿಗೆಲ್ಲ ಹೊಟ್ಟೆ ಅಷ್ಟಿರುತ್ತಲ್ವಾ? ಎಲ್ಲರೂ ಒಂದೊಂದು ಪ್ಲೇಟು ಸ್ಪೆಷಲ್ ಮಸಾಲೆ ದೋಸೆ ತಿನ್ನೋಣ, ಸರಿನಾ? ಬನ್ನಿ. ಸರ್, 4 ಪ್ಲೇಟ್ ಮಸಾಲೆ ದೋಸೆ ಹಾಕಿ. ಎಷ್ಟು ರುಚಿಯಾಗಿರ್ಬೇಕು ಅಂದ್ರೆ ನಾವು ಮುಂದಿನ ಜನ್ಮದಲ್ಲೂ ಅಷ್ಟು ನೆನ್ಸ್ಕೊಳ್ಬೇಕು. ಇಲ್ಲೇನ್ ಮಾಡ್ತಿದಾರೆ ಇವರು? ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಅಬ್ಬಾ, ಏನ್ ಚೆನ್ನಾಗಿತ್ತಲ್ವಾ? ಮುಂದಿನ ಜನ್ಮ ಅಲ್ಲ, 7 ಜನ್ಮಕ್ಕೂ ಈ ಸೀನ್ ನೆನ್ಪಿರ್ಬೇಕು. ಈ ಖುಷಿಲಿ ಎಲ್ಲರೂ ಹೋಗಿ ಬಟ್ಟೆ ತಗೊಂಡ್ ಬರೋಣ. ಬಟ್ಟೆ ಅಂತ ಕಡೆ
ಎಷ್ಟಾಯ್ತು ಅಂತ. ಸರ್ ಇದೆಷ್ಟು? ಅದು 400 ರೂಪಾಯಿ ಅಮ್ಮ. 400 ರೂಪಾಯ? ಏನು ಸರ್ ನೀವು ಮೊನ್ನೆ ತಾನೇ 750 ರೂಪಾಯಿ ಕೊಟ್ಟು 3 ಜೊತೆ ತೊಗೊಂಡೋದೆ. ಇವತ್ತು ಬೇಕಾದ್ರೆ 4 ಜೊತೆ ತೊಗೊಂಡೋಗ್ತೀನಿ. 1000 ರೂಪಾಯಿ ಕೊಡ್ತೀನಿ ಅಷ್ಟೇ. ಬರೋದಿಲ್ಲ ಮೇಡಮ್, ಚಿಕ್ಕ ಮಕ್ಳು ಬಟ್ಟೆನೇ 1000 ರೂಪಾಯಿ ಹೇಳ್ತಾರೆ. ಅಂಥದ್ರಲ್ಲಿ 1000 ರೂಪಾಯಿಗೆ ನಿಮ್ಗೆ 4 ಜೊತೆನಾ? 400 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಕೊಡಲ್ಲ. ಬೇಕಾದರೆ ತೊಗೊಳ್ಳಿ, ಇಲ್ಲಾಂದ್ರೆ ಬಿಡಿ. ನಾನು ಅಷ್ಟೇ 250 ರೂಪಾಯಿ ಮೇಲೆ 1 ರೂಪಾಯಿಯೂ ಕೊಡಲ್ಲ. ಇವಾಗೇನು ಕೊಡ್ತೀರೋ ಇಲ್ವೋ? ಸರಿ, ಹಾಗಾದ್ರೆ ಬರೋದಿಲ್ಲ ಬಿಡಿ. ಸರಿ ಆಯ್ತು, ಬನ್ನಿ ಎಲ್ಲರೂ ಹೋಗೋಣ. ಬನ್ರಿ ಬೇರೆ ಕಡೆ ಹೋಗೋಣ. ಅಕ್ಕ ಇದು ಚೆನ್ನಾಗಿದೆ, ತಗೊಳ್ಳಾನೆ. ಸರಿ ಆಯ್ತು. ಸರ್ 300 ರೂಪಾಯಿಗೆ ಕೊಡಿ ಸರ್. ಇಲ್ಲ ಮೇಡಮ್, ಬ್ರ್ಯಾಂಡೆಡ್ ಅದು ಬರೋದಿಲ್ಲ. ನೋಡಿ ಅಕ್ಕ ಕೇಳ್ತಾರದ್ 300 ರೂಪಾಯಿಗೆ. ಕೊಟ್ರೆ ತಗೊಂತೀವಿ, ಇಲ್ಲಾಂದ್ರೆ ಹೋಗ್ತೀವಿ ಸರ್. ಇಲ್ಲ ಮೇಡಮ್, ಲಾಸ್ಟ್ 350 ಕೊಡಿ. ಏನು ಸತಾಯಿಸ್ತೀಯಪ್ಪ ನೀನು? ನಾವು ಹುಟ್ಟಾಗಿಂದ ಫುಟ್ಪಾತಲ್ಲೇ ಬಟ್ಟೆ ತೊಗೊಳ್ಳೋದು. ಅದ್ರ ಬೆಲೆ ಎಷ್ಟು ಅಂತ ನಮಗೆ ಗೊತ್ತಿರಲ್ವಾ? ಸುಮ್ಮನೆ 300 ರೂಪಾಯಿ ಕೊಡು. ಬರೋದಿಲ್ಲ ಮೇಡಮ್. ಅಷ್ಟೇ ಸರ್, 300 ರೂಪಾಯಿ ಮೇಲೆ ನಾನು 50 ಪೈಸಾ ಜಾಸ್ತಿನೂ ಕೊಡಲ್ಲ. ಪ್ರತಿಮಾ, ನಾನು ಬೇರೆ ಕಡೆ ಇನ್ನೂ ಚೆನ್ನಾಗಿರೋದು ಕೊಡಿಸ್ತೀನಿ ಬಾ. 50 ರೂಪಾಯಿ ಜಾಸ್ತಿ ಅಂತ ಬಟ್ಟೆನೇ ಬೇಡ ಅಂತಿದಾರ. ಸರಿ ಬನ್ನಿ ಅಮ್ಮ, ತಗೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ. ನಿನ್ನ ಕಣ್ಣಲ್ಲಿದೆ ಒಂದು ಸಂಭಾಷಣೆ, ಇಂದು ನಿನ್ನಲ್ಲಿದೆ ಏನು ಆಕರ್ಷಣೆ, ಹೃದಯದ ಹಾದಿ ಹಿಡಿಯಲೇಬೇಕು ನೀ ಸುಮ್ಮನೆ, ಯಾರಿಗೂ ತೀರದ ಖಾಸಗಿ ಸಂಭ್ರಮ ಪ್ರೀತಿಗೆ. ನಿನ್ನ ಕಣ್ಣಲ್ಲಿದೆ ಒಂದು ಸಂಭಾಷಣೆ, ಇಂದು ನಿನ್ನಲ್ಲಿದೆ ಏನು ಆಕರ್ಷಣೆ. ಅಕ್ಕ ಪಾನಿಪುರಿ ಕೊಡ್ಸೆ. ಸ್ವಲ್ಪ ಹೊತ್ತಲ್ಲಿ ಮಸಾಲೆ ದೋಸೆ ತಿಂದು ಪಾನಿಪುರಿ ತಿಂತೇನೆ. ಪರವಾಗಿಲ್ಲ, ತಿನ್ಲಿ ಬಿಡಮ್ಮ. ನಾನು ಅಡುಗೆ ಮಾಡೋದು ತಪ್ಪು ಬಿಡು. ಕನಸಿನ ಮಾಯಾ ಕನ್ನಡಿಯಲ್ಲಿ ಮೂಡಿದೆ ರೂಪ ಸಂತೋಷಕ್ಕೆ, ಈ ಯಾನವು ಇನ್ನು ಖುಷಿ ಇದ್ದಾಗಲೇ ಈ ಭಾವನೆ, ಬೇಕಿಲ್ಲ ಬಾಳಲ್ಲಿ ಬೇರೇನು ಸಂಪಾದನೆ, ಯಾರಿಗೂ ತೀರದ ಖಾಸಗಿ ಸಂಭ್ರಮ ಪ್ರೀತಿಗೆ. ಸೆರಗು, ಅಂಚು, ಕಲರು ಎಲ್ಲನೂ ಚೆನ್ನಾಗಿದೆ ಅಲ್ವೇನೆ? ಶಾಲಿ, ನಾಳೆ ನೀನೇನಾದ್ರೂ ಇದನ್ನ ಉಟ್ಕೊಂಡು ಗಂಡಿನ ಮುಂದೆ ಬಂದ್ರೆ ಗಂಡು ಮದ್ವೆಗೆ ಅಲ್ಲೇ ಎಸ್ ಅಂದ್ಬಿಡ್ತಾನೆ ಕಣೆ. ಸದ್ಯಕ್ಕೆ ಈ ಕಲರ್ ಬ್ಲೌಸ್ ಇದೆಯಲ್ಲ ಅದನ್ನ ಹಾಕೋ. ಗಂಡ್ ಬಂದ್ ಹೋದ್ಮೇಲೆ ಈ ಸ್ಯಾರಿ ಬ್ಲೌಸ್ ಹಾಕೊಂಡ್ರೆ ಆಯ್ತು. ಏನಂತ್ಯಾ? ಅಮ್ಮ, ನಾನು ಈಗಲೂ ಹೇಳ್ತಾ ಇದ್ದೀನಿ ಕೇಳು, ನಂಗೆ ಮದ್ವೆ ಆಗೋಕ್ಕೆ ಇಷ್ಟ ಇಲ್ಲ. ಇದೆಲ್ಲ ಬೇಕೇನಮ್ಮ ನನಗೆ? ನೀನು ಹೀಗೆ ಮಾತಾಡ್ತಾ ಇದೀಯಾ? ನಾಳೆ ಗಣ್ಣವ್ರು ಬರ್ತಾರೆ, ಈಗ ರಾಗ ಹಾಡ್ತಾ ಇದೆಯಲ್ಲ. ಗಣ್ಣವ್ರು ಬಂದ್ರೆ ಏನಂತಮ್ಮ? ನಾನೇ ಹುಡುಗಿ ಅಂತ ಅವ್ರಿಗೇನಾರು ಗೊತ್ತಾ? ದಿಶಾ ಅಂತ ತೋರಿಸಿದ್ರೆ ಆಯ್ತು, ಮದ್ವೆಗೆ ಒಪ್ಕೊಂಡ್ಬಿಡ್ತಾರೆ. ತೆಗೆದು ಬಾಯ್ ಮೇಲೆ ಹಾಕ್ತೀನಿ ನೋಡು. ನಾನು ಬದುಕಿರೋವರೆಗೂ ನಿನ್ ಮದ್ವೆ ಆಗದೆ ಅವ್ರಿಬ್ಬರಿಗೂ ಮದ್ವೆ ಮಾಡಲ್ಲ.
ನಾನು ಅಷ್ಟೇ ಅಕ್ಕ, ನಿನ್ನ ಮದುವೆ ಆಗದೆ ನಾನು ಆಗಲ್ಲ. ನಿನ್ನ ಫಸ್ಟ್ ಬಾವನ ಮನೆ ಕಳ್ಸೆ, ನಾನು ಪ್ರತಿಮಾ ಇಬ್ರು ಮದುವೆ ಆಗೋದು. ಯಾಕ್ರೆ ನಾನು ಹೀಗೆ ಸಿಕ್ಕಾಕ್ಸ್ತಾ ಇದ್ದೀರಾ ಅಮ್ಮ? ನನ್ಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಮ್ಮ. ಆ ಯೋಗ್ಯತೆನೇ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಯೋಗ್ಯತೆ ಇಲ್ಲ ಅಂತ ನೀನ್ ಯಾಕೆ ಅನ್ಕೋತೀಯಾ? ಯಾಕಂದ್ರೆ ನಿನ್ಗಲ್ದೆ ಯಾರಿಗಮ್ಮ ಗೊತ್ತು ನನ್ನ ಜೀವನದ ಬಗ್ಗೆ. ಅದಕ್ಕೆ ಒಂದ್ಸಲಿ ಆಗಿರೋ ಅನಾಹುತನೇ ಸಾಕು, ಮತ್ತೆ ಮತ್ತೆ ಅದೇ ಬೆಂಕಿಗೆ ಯಾಕಮ್ಮ ಹಾಕ್ತೀಯಾ? ಆಯ್ತಮ್ಮ, ನೀನ್ ಬೆಂಕಿಗೆ ಬೀಳ್ಬೇಡ, ನಾನೇ ಬೆಂಕಿಗೆ ಹಾರ್ಕೋತೀನಿ. ಅಮ್ಮ ಇನ್ನೇನೇ ಮಾಡ್ಲಿ, ಯಾವತ್ತೂ ಆಗಿದ್ದಕ್ಕೆ ಇವತ್ತು ಶಿಕ್ಷೆ ಅನುಭವಿಸ್ಬೇಕಾ? ಬೆಳೆದ ಮಗಳು ಕನ್ಯಾಗೆ ಉಳಿದ್ರೆ ಹೆತ್ತ ತಾಯಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಿನ್ಗೇನ್ ಗೊತ್ತಾಗುತ್ತೆ ಹೇಳು? ಇದೇ ಕೊನೆ ಶಾಲಿನಿ. ಇನ್ ಮುಂದೆ ಯಾವತ್ತಾದ್ರೂ ಮದ್ವೆ ಆಗಲ್ಲ ಅಂತ ಮದ್ವೆಗೆ ನೀನು ಅಡ್ಡಿ ಪಡಿಸ್ಬಾರ್ದು, ಹಾಗಂತ ಪ್ರಮಾಣ ಮಾಡು. ಇದೇ ಹೋದ್ರೆ ಇಷ್ಟು ದಿನ ತಂದೆ ಕಳ್ಕೊಂಡು ತಬ್ಲಿ ಆಗಿದ್ರಿ, ಇನ್ ಮುಂದೆ ತಾಯಿ. ಯಾಕಮ್ಮ ಹಿಂಗ್ ಮಾತಾಡ್ತೀಯ? ಮತ್ತೇನೇ ಮಾಡ್ಲಿ, ನಂಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಕಣೆ. ನಾನು ಕಣ್ಮುಚ್ಚೋದ್ರೊಳಗೆ ಈ 3 ಜನದ ಮದ್ವೆನೂ ನೋಡ್ಬೇಕು ಅಂತ ಆಸೆ. ನೋಡೆ ಇವಳನ್ನ, ಇವಳಿಗೆ 26, ಅವಳಿಗೆ 22. ನಿನ್ನಿಂದ ಅವ್ರ ಮದ್ವೆ ಮುಂದಕ್ಕೆ ತಳ್ಕೊಂಡು ಹೋಗ್ಬೇಕಾ? ನೀನೊಬ್ಳು ಸನ್ಯಾಸಿ ಆಗ್ತೀನಿ ಅಂತ ಅವ್ರ ಆಸೆಗಳಿಗೆ ಯಾಕೆ ತಣ್ಣೀರ್ ಹಾಕ್ತೀಯ? ನೋಡು ಶಾಲಿನಿ, ಇದ್ರ ಬದಲು ನಮ್ಮೆಲ್ಲರಿಗೂ ವಿಷ ಕೊಟ್ಬಿಡು. ನಾವು ಯಾಕಮ್ಮ ನಿನ್ ಮಾತಲ್ಲೇ ನನ್ನ ಸಾಯಿಸ್ತಾ ಇದ್ಯಾ? ಆಯ್ತು, ನಾಳೆ ಗಣ್ಣವ್ರ ಮುಂದೆ ನಾನು ನಿಂತ್ಕೊಳ್ಬೇಕು ತಾನೆ. ಅವ್ರ ಮದ್ವೆಗೆ ಒಪ್ಕೊಂಡ್ರೆ ನಾನು ಮದ್ವೆ ಆಗ್ಬೇಕಲ್ವಾ? ಸರಿ, ಮಾಡ್ಕೊಳ್ತೀನಿ. ಶಾಲಿನಿ, ನೀನ್ ಕೊಳ್ಳ ತಾಳಿ ಬೀಳೋವರೆಗೂ ಅಷ್ಟೇ, ಆಮೇಲೆ ನೀನ್ ತುಂಬಾ ಸುಖವಾಗಿರ್ತೀಯ ಕಣೆ. ಇವಕ್ಕೂ ಮದ್ವೆ ಯೋಗ ಬರುತ್ತೆ, ಎಲ್ಲ ನಿನ್ನೊಳ್ಳೇದಕ್ಕೆ ಕಣೆ ತಾಯಿ. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಮೌನ ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ನೋಡಿ ನಾಚಿತು ಪಾನು ಸೇರಿತು ಕೆಂಪು ಸಂಜಯ ಕದಪಲ್ಲಿ. ಮೌನ ತಬ್ಬಿತು ನೆಲವ ಜುಮ್ಮೆನೆ ಪೊಳಕಗೊಂಡಿತು ಧಾರಿಣಿ. ಎಂಥ ಘಾಟಿ ಮುತ್ಕಿನೋ ಅದು. ಹಬ್ಬ, ಮೋಸ್ಟ್ಲಿ ಅವಳ ಕಾಟ ತಡಿಲಾರ್ದನ್ನೇ ಅವಳ ಗಂಡ ನೆಗೆದು ಬಿದ್ದು ಹೋಗಿದ್ದಾನೆ ಅನ್ಸುತ್ತೆ. ನೀನು ನಗ್ತಾ ಇದೀಯಾ? ನನ್ನ ಹೊಟ್ಟೆ ಉರಿತಾ ಇದೆ. ಅಲ್ಲ, ಮನೆ ಹೋಗು ಅನ್ನತ್ತೆ, ಮಠ ಬಾ ಅನ್ನತ್ತೆ. ಇಂಥ ವಯಸ್ಸಲ್ಲೂ ಏನ್ ದಿಮಾಕ್ ನೋಡು. ನನ್ನ ಸಂಕಟ ಹೇಳ್ಕೊತಾ ಇದ್ರೆ ನಿಂಗೆ ನಗುನಾ? ಅಭಯ್, ಲೋ ಅಭಯ್. ಏನಂದೆ? ಅಭಯ್, ಲೋ ಅಭಯ್. ಏನಂದೆ? ಸಾರಿ, ಕೇಳಿಸ್ಕೊಳ್ಳಿಲ್ಲ ರಚಿನ್. ಎಲ್ಲಿ ಕಳ್ದೋಗ್ಬಿಟ್ಟಿದ್ಯೋ? ಅದೇ ರಚಿನ್, ಆ ಟೀಚರ್ ವಿತ್ ಫ್ಯಾಮಿಲಿ. ರಚಿನ್, 200 ರೂಪಾಯಿಗೂ ಬಾರ್ಗೇನ್ ಮಾಡ್ಕೊಂಡು ಫುಟ್ಪಾತಲ್ಲಿ ಸಿಗೋ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಅವ್ರ ಪರದಾಟ ನೋಡಿ ನಂಗೆ ಒಂಥರ ಆಗೋಯ್ತು ಗೊತ್ತಾ. ಅಯ್ಯೋ, ನಿನ್ನ ಹತ್ರ ದುಡ್ಡಿದೆ ಕಣೋ, ಬ್ರ್ಯಾಂಡೆಡ್ ಬಟ್ಟೆನೇ ಬೇಕು ಅಂತೀಯ, ತಗೋತೀಯ. ಮಿಡ್ಲ್ ಕ್ಲಾಸ್ ಜನಕ್ಕೆ ಫುಟ್ಪಾತ್ ಬಟ್ಟೆನೇ ದೊಡ್ಡದು. ಆದ್ರೂ ರಚಿನ್, ಅವ್ರಷ್ಟು ಕಷ್ಟದಲ್ಲಿದ್ದು ಎಷ್ಟು ಖುಷಿಯಾಗಿದ್ರು ಗೊತ್ತಾ. ಅವರು, ಅವ್ರ ಅಮ್ಮ, ಅವ್ರ ತಂಗಿರು ಎಲ್ಲರೂ ಕೈ ಹಿಡಿದು ಮಾತಾಡ್ಕೊಂಡು ರೋಡ್ ದಾಟ್ಕೊಂಡು ಖುಷಿಯಾಗಿ ನಗಾಡ್ಕೊಂಡು ಅವ್ರು ನೋಡೋದೇ ಒಂದು ಅದ್ಭುತ ಅನ್ನಿಸ್ತಿತ್ತು ನನಗೆ. ನಾನು ಅಲ್ಲೇ ನಿಂತು ಅಬ್ಸರ್ವ್ ಮಾಡ್ತಾ ಇದ್ದೆ. ಅಲ್ಲೇ ಫುಟ್ಪಾತಲ್ಲಿ ನಿಂತು ದೋಸೆ ತಿಂದರು.
ಒಂದೇ ಪ್ಲೇಟ್ಗೆ ಪಾನಿಪುರಿ ಹಾಕ್ಸ್ಕೊಂಡು ಎಲ್ಲರೂ ಸೇರಿ ಖಾಲಿ ಮಾಡಿದ್ರು. ಇದೆಲ್ಲ ಹ್ಯಾಕ್ ಸಾಧ್ಯ ರಚಿನ್? ಅಷ್ಟು ಕಷ್ಟದಲ್ಲಿದ್ರು ಅಷ್ಟು ಖುಷಿಯಾಗಿದ್ದಾರೆ. ಆದ್ರೆ ಎಲ್ಲ ಇದ್ದು ಇಷ್ಟು ಶ್ರೀಮಂತರಾದ್ರು ಒಂದಿನಕ್ಕೂ ನಾವು ಅಷ್ಟು ಖುಷಿಯಾಗಿಲ್ಲ. ಅಯ್ಯೋ ದಡ್ಡ, ನಿಜವಾದ ಪ್ರೀತಿ, ಸಂತೋಷ, ಆತ್ಮೀಯತೆ ಇರೋದು ಬಡತನದಲ್ಲೇ ಕಣೋ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿಲ್ಲ ಅನ್ನೋದನ್ನ ಬಿಟ್ರೆ ಫೀಲಿಂಗ್ಸ್ ಇರುತ್ತೆ. ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ಅವ್ರ ಮಧ್ಯೆ ಪ್ರೀತಿ ಗಟ್ಟಿಯಾಗಿರುತ್ತೆ ಕಣೋ. ಮನೆ ಚಿಕ್ಕದಾಗಿರುತ್ತೆ, ಎಲ್ಲರೂ ಹತ್ರ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೋಬೇಕು, ಒಟ್ಟಿಗೆ ಊಟ ಮಾಡಬೇಕು, ಒಟ್ಟಿಗೆ ಮಲಗಬೇಕು. ಪ್ರೈವೇಸಿ ಅನ್ನೋದೇ ಇರೋದಿಲ್ಲ. ಎಲ್ಲರೂ ಜೊತೆಯಾಗಿರೋದ್ರಿಂದ ಪ್ರೀತಿ ವಿಶ್ವಾಸ ತಾನಾಗೆ ಬೆಳೆಯುತ್ತೆ. ಅದೇ ನಮ್ಮನೆ ನೋಡು, ನಿನ್ನ ರೂಮು ಆ ತುದಿಲಿ, ನಿಮ್ಮ ಅಪ್ಪನ ರೂಮು ಈ ತುದಿಲಿ, ಇಬ್ಬರು ರೂಮ್ ಸೇರ್ಕೊಂಡ್ಬಿಟ್ರೆ ನಿನ್ನ ಪ್ರಪಂಚ ನಿನಗೆ, ಅವನ ಪ್ರಪಂಚ ಅವನಿಗೆ. ಕೈ ತುಂಬ ದುಡ್ಡಿರೋದ್ರಿಂದ ಯಾರ ಮೇಲೆ ಯಾರು ಡಿಪೆಂಡ್ ಆಗೋದಿಲ್ಲ ಕಣೋ. ಆತ್ಮೀಯತೆ ಹೆಂಗೆ ಬೆಳೆಯುತ್ತೆ ಹೇಳು? ಈ ದುಡ್ಡು, ಆಡಂಬರ, ಸ್ಟೇಟಸ್ಸು ಈ ಸಂಬಂಧಗಳನ್ನ ದೂರ ಮಾಡಿಬಿಡುತ್ತೆ ಕಣೋ. ಹಾಗಾದ್ರೆ ದುಡ್ಡಿರೋದೇ ಕೆಡ್ದು ಅಂತೀಯ? ಮಿತಿಲಿದ್ರೆ ಯಾವುದು ಕೆಟ್ಟದಲ್ವೋ? ಹೋಗ್ಲಿ ಬಿಡು, ಏನೇ ಆಗಲಿ ಆ ಟೀಚರ್ ಫ್ಯಾಮಿಲಿ ಖುಷಿಯಾಗಿದ್ದಾರೆ ಅನ್ನೋದನ್ನು ಕೇಳಿ ನನಗಂತೂ ಹೊಟ್ಟೆ ಉರಿತಾ ಇದೆಯೋ. ನಾವು ಯಾವತ್ತಾದರೂ ಅವ್ರ ಥರ ಓಡಾಡಬೇಕು ಅನ್ಸಿದ್ಬೇಕು, ಇಷ್ಟಪಟ್ಟು ತಿನ್ನಬೇಕು, ಚೌಕಾಸಿ ಮಾಡಬೇಕು, ಬೀದಿಲಿ ಕೈ ಹಿಡ್ಕೊಂಡು ಓಡಾಡಬೇಕು ಅಂತ ಏನೇನೋ ಆಸೆ ಇರುತ್ತೆ. ಆದರೆ ಏನು ಮಾಡೋದು, ದೇವರು ನಮಗೆ ಶ್ರೀಮಂತಿಕೆ ಕೊಟ್ಬಿಟ್ಟ. ದುರಾದೃಷ್ಟವಂತರು ನಾವು. ಹೇ 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 ಹಾ ಶಾಲಿನಿ, ಅಯ್ಯೋ ನನ್ನ ಕಂದ, ರೇಷ್ಮೆ ಸೀರೆ ಇಲ್ಲಿ ನೀನು ನೋಡಬೇಕು ಅಂತ ಎಷ್ಟು ವರ್ಷದಿಂದ ಆಸೆ ಇಟ್ಕೊಂಡಿದ್ದೆ. ಆ ಆಸೆ ಇವತ್ತು ನೆರವೇರ್ತು ನೋಡು. ಇದೆಲ್ಲ ಆಡಂಬ್ರಮ್ಮ, ನಂಗೆ ಸಿಂಪಲ್ ಆಗಿರೋಕೆ ಇಷ್ಟ. ಇದೆಲ್ಲ ಜಾಸ್ತಿ ಆದಷ್ಟು ತುಂಬ ಕಷ್ಟ ಆಗುತ್ತೆ. ನಿಂಗೆ ಎಷ್ಟೇ ಕಷ್ಟ ಆದರೂ ಇವತ್ತೊಂದಿನ ನಾವು ಹೇಳಿದಾಗೆ ನೀವು ಕೇಳಲೇಬೇಕು. ಬ್ರೋಕರಣ್ಣ ಹೇಳ್ತಾ ಇದ್ರು, ಹುಡುಗನ ಹತ್ರ ತುಂಬ ದುಡ್ಡಿದೆಯಂತೆ, 31 ವರ್ಷ, ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾನೆ ಕಡೆ. ಹಾಗಾದ್ರೆ ಈ ಸಂಬಂಧ ಗ್ಯಾರಂಟಿ ಆಗಲ್ಲ ಬಿಡು. ಬಿಡ್ತು ಫ್ಯಾಮಿಲಿ ಹಾಕ್ತೀನಿ ನೋಡು. ಎಲ್ಲ ಹೆಣ್ಮಕ್ಳು ಮದುವೆ ಫಿಕ್ಸ್ ಆದರೆ ಸಾಕು ಅಂತಿರ್ತಾರೆ. ನೀನು ಇರೋದನ್ನೇ ಹೇಳ್ತಾ ಇದ್ದೀನಲ್ಲಮ್ಮ. ಅಷ್ಟೊಂದು ಕ್ವಾಲಿಟೀಸ್ ಇರೋ ಹುಡುಗ ಈ 30 ವರ್ಷ ದಾಟಿರೋ ಹುಡುಗಿನ ಒಪ್ಕೊಂತಾನ? ನೀನೇ ಹೇಳು. ಸರಿ ಸರಿ, ಈ ಸಂಬಂಧ ಆದರೂ ಒಪ್ಕೊಳ್ಳಿ ಅಂತ ದೇವರಲ್ಲಿ ಬೇಡ್ಕೊ. ತಗೋ, ಅವರೆಲ್ಲ ಕಾಯ್ತಾ ಇದ್ದಾರೆ. ಯಜಮಾನ್ರೆ, ಇದೇ ಹುಡುಗಿ ಶಾಲಿನಿ ಅಂತ ಹೆಸರು. ಒಂದು ನಿಮಿಷ ಆಚೆ ಹೋಗಿ ಮಾತಾಡ್ಕೊಂಬರೋಣವಾ?
ಆ ಹುಡುಗಿ ಯಾರು? ಅವಳು ಆ ಹುಡುಗಿ ತಂಗಿ ದಿಶಾ ಅಂತ. ಅವಳೇ ಚೆನ್ನಾಗಿದ್ದಾಳೆ ಅನ್ಸುತ್ತೆ. ನಮ್ಮ ಹುಡುಗನಿಗೆ ಒಳ್ಳೆ ಜೋಡಿ. ನನಗೂ ಅದೇ ಅನ್ನಿಸ್ತಪ್ಪ. ಇವಳು ಯಾಕೋ ಏಜ್ ಆಗಿದೆ ಅನಿಸುತ್ತೆ.